ಪ್ರೀತಿಯೇ ಗುಂಡಿಯಾದಂತೆ ನಿಂತಿದೆ ಒಂದು ಕಲ್ಲಂತೆ. ನನ್ನಯ ಪ್ರಶ್ನೆ ಏನಂತೆ, ಪ್ರೀತಿಗೆ ಶಿಕ್ಷೆ ಯಾಕಂತೆ. ಸೂರ್ಯನು ಚಂದ್ರನೊಟ್ಟಾಗಿ ಹತ್ತಿರ ಬಂದು ನಿಂತಂತೆ. ಇಬ್ಬರ ಒಲವಿನ ದಾರಿಯಲ್ಲಿ ಹೃದಯಕ್ಕೆ ಸಾವು ಬಂದಂತೆ. ನನ್ನ ಗುಂಡಿ ಪ್ರೀತಿ ಹಂಚಿದೆ, ಪೆದ್ದು ಹೃದಯವು ಆಗಿದೆ. ಕಂಡು ಕಾಣದ ಪ್ರೀತಿ ಆಟಕ್ಕೆ ಮನಸ್ಸು ಸೋತಿದೆ ಗೊತ್ತೇನೆ. ಈಗಿನ ನನ್ನ ಸಿಚುವೇಶನ್ಗೆ ಈ ಸಾಂಗು ಎಷ್ಟು ಸೂಟ್ ಆಗಿತ್ತಂದ್ರ, ಈ ಹಾಡು ನನ್ಗೋಸ್ಕರನ ಬರ್ದಾರ ಅನ್ಸೈತಿ. ಒಂದ್ ಕಡೆ ಗೌರಿ, ಒಂದ್ ಕಡೆ ಚಿನ್ನು. ಆ ಕಡೆ ಹೋಗ್ಬೇಕು ಒಂದು ಗೊತ್ತಾಗ್ತಾ ಇಲ್ಲ. ಇಷ್ಟು ದಿನ ಹೆಂಗಾದ್ರೂ ಮಾಡಿ ಎರಡನ್ನೂ ಮ್ಯಾನೇಜ್ ಮಾಡ್ತಿದ್ದೆ. ಆದ್ರ ಇವತ್ತು ಆ ಸರೋಜಕ್ಕನಿಂದ ಎಲ್ಲ ವಿಷಯನು ಗೌರಿ ಗೊತ್ತಾಗಂಗ ಆಗ್ಬಿಟ್ಟೈತಿ. ಇನ್ನು ಗೌರಿಗೆ ಸರೋಜಕ್ಕ ಫೋನ್ ಮಾಡಿ ಏನು ಹೇಳಿಲ್ಲ ಅನ್ಸುತ್ತ. ಗೊತ್ತಿದ್ರ ಇಷ್ಟೊತ್ಲಿ ಹೇಳಿದ್ರ ಗೌರಿ ಇಷ್ಟರೊಳಗ ಅಲ್ಲಿ ನಮ್ಮಮ್ಮ ಫೋನ್ ಮಾಡ್ತಿದ್ರು. ಅಲ್ಲಿ ಗೊತ್ತಿದ್ರು ಅಮ್ಮನು ನನ್ ಕೇಳ್ತಿದ್ರು. ಇನ್ನು ಗೌರಿ ಯಾಕೋ ಫೋನ್ ಮಾಡಿಲ್ಲ. ಗೌರಿ ಮನಸ್ಸಿನಾಗ ಏನೈತೆ ಏನೋ ಇನ್ನು. ಸರೋಜಕ್ಕ ಗೌರಿಗೆ ಎಲ್ಲ ಹೇಳಿದ್ಮೇಲೆ ಗೌರಿ ಹೆಂಗಾದ್ರೂ ಬಂದು ನನ್ ಕೇಳ್ತಾಳ. ಅವಾಗ ನಾನಂತ್ರು ನನ್ಗೆ ನೀನು ಬೇಕು ಚಿನ್ನು ಬೇಕು ಅಂತಂತಂತು ಹೇಳ್ತೀನಿ. ಆಮೇಲೆ ಗೌರಿ ಏನ್ ಡಿಸಿಷನ್ ತಗೊಂತಾಳೋ ಏನೋ. ಈಗ ಗೌರಿ ಅನ್ಬೋದು ಅನ್ಸುತ್ತ. ಆದ್ರ ಅವ್ರಪ್ಪ ಅಮ್ಮನೇ ಏನ್ ಮಾಡ್ತಾರೋ ಏನೋ. ಗೌರಿ ಅಪ್ಪ ಅಮ್ಮ ಏನಾದ್ರೂ ಅನ್ಕೊಳ್ಳಿ, ಆದ್ರ ಗೌರಿ ಒಬ್ಳು ಒಪ್ಬಿಟ್ರೆ ಸಾಕು. ಆಮೇಲೆ ಅಮ್ಮನು ಹೇಗಾದ್ರೂ ಮಾಡಿ ನಾನು ಒಪ್ಸ್ಬೋದು. ಈಗ ಗೌರಿ ಅಪ್ಪ ಅಮ್ಮನೇ ಅವ್ರೆಲ್ಲ ಅವ್ರ ಡಿಸಿಷನ್ ನನ್ಗೇನ್ ಬೇಕಾಗಿಲ್ಲ. ಗೌರಿ ಒಬ್ಳು ಅಂದ್ರೆ ಸಾಕು ಈಗ ನನಗೆ. ಯಾಕೋ ಏನೋ ಇವತ್ತು ಈ ಸಿಚುವೇಶನ್ ತಕ್ಕಂಗ ಯಾಕೋ ಸಾಂಗ್ಗಳು ತಾವಾಗೆ ಬರ್ತಾ ಇದೆ ನಮ್ ಬಾಯಲ್ಲಿ. ಇನ್ನೊಂದು ಈ ಸಿಚುವೇಶನ್ಗೆ ತಕ್ಕಾದ ಹಾಡು ನೆನಪು ಬರ್ತಾ ಇದೆ ನೋಡಿ, ಬೇಕಾರೆ ಆಡ್ತೀನಿ. ಪ್ರೀತಿಯೇ ಗೊಂಬೆ ಆದಂತೆ ನಿಂತಿದೆ ಒಂದು ಕಲ್ಲಂತೆ. ನನ್ನಯ ತಪ್ಪು ಏನಂತೆ, ಪ್ರೀತಿಗೆ ಶಿಕ್ಷೆ ಯಾಕಂತೆ. ಸೂರ್ಯನು ಚಂದ್ರನೊಟ್ಟಾಗಿ ಹತ್ತಿರ ಬಂದು ನಿಂತಂತೆ. ಇಬ್ಬರ ಒಲವಿನ ದಾರಿಯಲ್ಲಿ ಹೃದಯವು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಆದ್ರೂ ಈ ಸಾಂಗು ಈ ಸಿಚುವೇಶನ್ಗೆ ತಕ್ಕಾಗೆ ಇದೆ ಅನ್ಸುತ್ತು, ಅದಕ್ಕೆ ಆಡಿದೆ. ಈ ಹಾಡು ಇದೇ ಫಸ್ಟ್ ಟೈಮ್ ಲಾಗಲ್ಲಿ ಈ ತರ ಹಾಡು ಆಡ್ತಾ ಇರೋದು. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ನಾನ್ ನೋಡಿದ್ರ ಗೌರಿ ಇವ್ರ ಅಮ್ಮಗ ಫೋನ್ ಮಾಡಿ ಎಲ್ಲಾ ವಿಷಯ ಹೇಳಿದ್ ಕೇಳಿಸ್ಕೊಂಡು ತುಂಬಾ ಟೆನ್ಷನ್ ಅಲ್ಲಿ ನಾನಿದ್ರೆ, ಇವ್ರ ನೋಡು ಎಷ್ಟು ಆರಾಮಾಗಿ ಮಲಗಿದ್ದಾರೆ. ಇವ್ರಿಗೆ ಐತೆ ಈಗ. ಶಿವ ಅವ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ಮನೇಲಿ ಏನ್ ನಡೀತಾ ಇದ್ದಾರ ಅನ್ನೋದು ಗೊತ್ತಿದ್ರು ಈ ತರ ಆರಾಮಾಗಿ ಮಲಗಿದಾರಲ್ಲ, ಹೆಂಗ ನಿಮ್ ಮನ್ಸಲ್ಲಿ ಏನೈತಿ ಅದನ್ನಾದ್ರೂ ಕರೆಕ್ಟ್ ಆಗಿ ಹೇಳ್ಬಿಡಿ ನನ್ಗೆ. ನಾನು ನಮ್ಮ ಮನೆಗ್ ಹೋದ್ರಾದ್ರೂ ಹೋಗ್ಬಿಡ್ತೀನಿ. ನೀವೇನು ಮನೇಲಿ ಎಲ್ಲ ಇಂಥ ಪರ ಇದಾಗೈತಿ, ಆರಾಮಾಗಿ ಹೆಂಗ್ ಮಲಗಿದಾರ ನೀವು? ಶಿವು ಎದ್ದಳ್ರಿ. ಅಯ್ಯೋ ಚಿನ್ನು, ಏನಂತ ಮಾತಾಡ್ತೀಯ ಚಿನ್ನು? ನಾನ್ ಆರಾಮಾಗಿ ಮಲಗಿದ್ದೀನ? ನಾನ್ ನೋಡಿದ್ರ ಆರಾಮಾಗಿ ಮಲಗಿದ್ದೀನಿ ತರ ಕಾಣಿಸುತ್ತಾ? ನೀನೆ ನೋಡು ಚಿನ್ನು, ನಾನ್ ಮಲಗಿದ್ದೀನ? ಕಣ್ ಮುಚ್ಚಿ ಮಲಗಿದ್ನ? ಸರಿಯಾಗಿ ನೋಡ್ ಮಾತಾಡು. ಆಗ್ಲಿಂದ ನಾನೇ ಟೆನ್ಷನ್ ಅಲ್ಲಿ ಏನ್ ಮಾಡಕಂತ ಗೊತ್ತಾಗ್ತಾ ಇಲ್ಲ. ಆಗ್ಲಿಂದ ತಲೆ ಎಷ್ಟು ನೋಯ್ತಾ ಇದೆ ಗೊತ್ತಾ? ಇಷ್ಟೊತ್ತನ ಕುತ್ಕೊಂಡು ಅಮ್ಮಗೆ ಏನ್ ಹೇಳಿ ಒಪ್ಸ್ಲಿ ಅಂತಂದು ಯೋಚನೆ ಮಾಡಿ ಸಾಕಾಯ್ತು. ಅದಕ್ಕೆ ಸ್ವಲ್ಪ ಹಾಗೆ ಮಲಗಿದ್ದೆ. ನಾನೇನು ನಿದ್ದೆ ಹಚ್ಕೊಂಡಿರ್ಲಿಲ್ಲ. ಈಗ ಅಂತದ್ ಏನಾಯ್ತು? ಹೌದಾ, ನಿದ್ದೆ ಮಾಡ್ತಿರ್ಲಿಲ್ಲ, ಹಂಗೆ ಮಲ್ಗಿದ್ರ? ನನಗ್ ನೋಡಿದ್ರ ನಿಮ್ಮಮ್ಮಗ ಗೌರಿ ಫೋನ್ ಮಾಡಿರೋದ್ ನೋಡಿದ್ರ, ಫೋನಲ್ಲಿ ಮಾತಾಡಿರೋದೆಲ್ಲ ಕೇಳ್ಸ್ಕೊಂಬಂದು ಈ ಮನೇಲಿ ನಿಂದ್ರಕ್ಕೂ ಎಷ್ಟು ಭಯ ಬರ್ತಾ ಇದೆ. ನೀವ್ ನೋಡಿ ನೀ ಹೆಂಗ್ ಮಲ್ಗಿದ್ದೀರಾ? ಏನು ಗೌರಿ ಅಮ್ಮಗ ಫೋನ್ ಮಾಡಿದ್ರ? ಏನಂತ ಮಾತಾಡಿದ್ರು ಕೇಳಿಸ್ಕೊಂಡೆ ನೀನು? ಎಲ್ಲಾನು ಅಲ್ಲೇ ಮಲ್ಕೊಂಡಲ್ಲೇ ಕೇಳ್ರಿ ನೀವು. ಫಸ್ಟ್ ಎದ್ದು ಕುಂದ್ರಿ, ಹೇಳ್ತೀನಿ ಎಲ್ಲಾನು. ಹೌದಾ, ಸರಿ ಆಯ್ತು, ಎದ್ ಕುಂತಿದ್ದೀನಿ. ಗೌರಿ ಅಮ್ಮಗ್ ಫೋನ್ ಮಾಡಿದ್ರ ಹಾಗಾದ್ರೆ? ಮತ್ತೆ ನಿಮ್ಮಮ್ಮಗ ಫೋನ್ ಮಾಡಿದ್ದು ಆಯ್ತು. ಆಲ್ರೆಡಿ ಇನ್ನು ಅರ್ಧ ತಾಸಲ್ಲಿ ಗೌರಕ್ಕ ಅವರಪ್ಪ ಅಮ್ಮ ಎಲ್ರು ನಮ್ಮ ಮನೆಗ್ ಬರ್ತಾರೆ. ಈಗ ಗೌರಕ್ಕ ಫೋನ್ ಮಾಡಿದ್ಲು, ಅಲ್ಲೇ ದಾರಿಲಿ ಇದೀನಿ ಅಂತ ಹೇಳಿದ್ರು. ಇನ್ನೊಂದ್ 10 ನಿಮಿಷದಲ್ಲಿ ನಿಮ್ ಮನೆಗ್ ಬಂದ್ ಸೇರ್ತಾರೆ ನೋಡವ್ರು. ಅಯ್ಯೋ ಚಿನ್ನು, ಏನ್ ಹೇಳ್ತಾ ಇದ್ದೀಯ ನೀನು? ಗೌರಿ ಊರಿಗೆ ಬರ್ತಾ ಇದ್ದಾಳ? ಯಾರ್ಯಾರು ಬರ್ತಾ ಇದ್ದಾರಂತೆ? ಶಿವು ಬರ್ತಾ ಇದ್ದಾರಂತೆ, ಎಲ್ರು ಬರ್ತಾ ಇದ್ದಾರಂತೆ. ಗೌರಕ್ಕ ಅವರಪ್ಪ ಅಮ್ಮ ಪುಟ್ಟಿ ಎಲ್ರು ಬರ್ತಾ ಇದ್ದಾರೆ. ಈಗ ನಿಮ್ಮಮ್ಮಗ ಗೌರಕ್ಕ ಫೋನ್ ಮಾಡಿದ್ಲು. ಅವರಿಬ್ರು ಮಾತಾಡೋದನ್ನ ನಾನೇ ನನ್ ಕಿವ್ಯಾರೆ ಕೇಳಿಸ್ಕೊಂಡ್ ಬಂದಿದ್ದೀನಿ.
ಅಯ್ಯೋ ಹೌದಾ ಚಿನ್ನು? ಮತ್ತೆ ಏನ್ ಹೇಳಿದ್ಲು ಗೌರಿ ಫೋನಲ್ಲಿ ಅಮ್ಮಗ? ಅಯ್ಯೋ ಅದು ನನಗೂ ಅಷ್ಟೊಂದು ಸರಿಯಾಗಿ ಕೇಳಿಸ್ಲಿಲ್ಲ. ಆದ್ರೆ ಇನ್ನು ಫೋನಲ್ಲಿ ಏನು ಹೇಳಿಲ್ಲ ಅನ್ಸುತ್ತೆ. ನಿಮ್ಮಮ್ಮನು ಯಾಕೆ ಗೌರಿ, ನಿಮ್ಮಮ್ಮಗ ಹುಷಾರಿಲ್ಲ, ನಿಮ್ಮಮ್ಮನು ಕರ್ಕೊಂಡ್ ಬರ್ತಾ ಇದ್ದೀನಿ ಅಂತಿದೀಯಾ, ಯಾಕವ ಏನಾಯ್ತು ಅಂತ ಕೇಳಿದ್ರು. ಆದ್ರೆ ನಿನ್ ಹೆಂಡತಿ ಗೌರಿ ಈ ಫೋನಲ್ಲಿ ಏನು ಹೇಳೋದಿಲ್ಲ ಅಮ್ಮ. ಅತ್ತೆ ಈಗ ಇನ್ನೊಂದು ಅರ್ಧ ತಾಸಲ್ಲಿ ಊರಿಗೇನೆ ಬರ್ತೀವಿ. ಶಿವ ಅವರು ಹುಡುಗಿ ಚಾರು ಮನೇಲಿದಾರ ಅಂತ ಕೇಳಿದ್ಲು. ಅಯ್ಯೋ ಹೌದಾ ಚಿನ್ನು? ನಿನ್ನ ಕೇಳಿಲ್ಲ ಗೌರಿ ಹಂಗಾರ? ಹಂಗಾರ ಸರೋಜಕ್ಕ ಎಲ್ಲಾನು ಗೌರಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾಳೆ ಹಂಗಾರೆ. ನಾ ಇಬ್ರು ನೀನು ಚಾರು ಅಲ್ಲ ಅಂತಂದು, ಚಿನ್ನು ನೀನಂತಂದು ಗೌರಿಗೆ ಗೊತ್ತಾಗೈತಿ. ಅದಕ್ಕ ನಿಮ್ ಮನೇಲಿದಾರೆ ಅಂತಂದು ನಾ ಇಬ್ರು ಕೇಳ್ಯಾಳ. ಈಗ ಬಂದು ನಮ್ಮಿಬ್ರಿಗೆ ಕ್ಲಾಸ್ ತಗೊಂತಾಳೆ ಗೌರಿ. ನಾವ್ ನೋಡಿದ್ರ ಅಮ್ಮಗ ಎಲ್ಲಾನು ನಾವೇ ಹೇಳ್ಬೇಕಿತ್ತು, ನಮ್ಮಿಂದ ಹೇಳೋದಾಗ್ಲಿಲ್ಲ. ಈಗ ಗೌರಿನ ಬಂದು ಎಲ್ಲ ಹೇಳಿ ಏನೇನ್ ಮಾಡ್ತಾಳೋ. ಈಗ ಏನ್ ಮಾಡ್ಬೇಕು ಒಂದು ತಿಳಿತಾ ಇಲ್ಲ ನನ್ಗೆ. ಏನ್ ಶಿವು, ನಾನ್ ನಿನ್ನೆ ತಾನೇ ಹೇಳಿದ್ದೆ ತಾನೆ ನಿಮ್ಮಮ್ಮಗ ಎಲ್ಲ ನೀವೇ ಹೇಳ್ಬಿಡಿ ಗೌರಕ್ಕ ಹೇಳೋ ಮುಂಚೆಕ್ಕೆ. ಅಂದ್ರೆ ನೀವು ನಿಮ್ಮಮ್ಮನ ಹತ್ರ ಹೋಗಿ ಹೋಗಿ ಭಯದಿಂದ ವಾಪಸ್ ಬಂದ್ಬಿಟ್ರಿ. ಈಗ ನೋಡು, ಈ ಗೌರಕ್ಕನ ಬರಕತ್ತಾಳಂತ. ಈಗ ಏನ್ ಮಾಡ್ತೀರಾ ನೋಡಿ. ಈಗ ನಿಮ್ಗೆ ನಾನ್ ಬೇಕಾ ಬೇಡ ಈಗ ಹೇಳ್ಬಿಡಿ, ಇಲ್ಲಂದ್ರ ನಾ ಗೌರಕ್ಕ ಬರೋಷ್ಟ್ರೊಳಗ ನಾನು ನಿಮ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಅಯ್ಯೋ ಚಿನ್ನು, ಯಾಕೆ ಈ ತರ ಮಾತಾಡ್ತಾ ಇದೀಯ? ನನ್ಗೆ ನೀನ್ ಬೇಕು ಚಿನ್ನು. ನಾನು ಅವತ್ತೇ ಹೇಳಿದ್ದೀನಿ ತಾನೆ, ನನ್ಗೂ ನೀನು ಬೇಕು ಗೌರಿ ಬೇಕು ಅಂತ. ಈಗ್ಲೂ ಹೇಳ್ತಾ ಇದ್ದೀನಿ, ನನ್ಗೆ ನೀನು ಸಹ ಬೇಕು, ಆ ಗೌರಿನೂ ಬೇಕು ಚಿನ್ನು. ನನ್ಗೆ ಇಬ್ರುದ್ರಲ್ಲಿ ಒಬ್ರನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಚಿನ್ನು. ನನ್ಗೆ ನೀನು ಬೇಕು ಚಿನ್ನು. ಹಾಗಾದ್ರೆ ಇಬ್ರು ಬೇಕಂದ್ರ ಈಗ ಏನ್ ಮಾಡ್ತೀರಾ ನೋಡಿ. ಗೌರಕ್ಕ ಬಂದ್ಮೇಲೆ ಏನಂತ ಹೇಳ್ತೀರಾ ಆಕಿಗೆ? ನೋಡಿ ನಿಮ್ಮಿಷ್ಟ, ನೀವ್ ಈಗ ಹೆಂಗ್ ಹೇಳ್ತೀರೋ ಹಂಗ್ ಮಾಡ್ತೀನಿ ನಾನು. ಈಗ ನಾನು ಏನ್ ಮಾಡ್ಲಿ ಮೊದ್ಲು ಅದ್ನ ಹೇಳಿ ಫಸ್ಟ್. ಅಯ್ಯೋ ಚಿನ್ನು, ಈಗ ಏನ್ ಮಾಡ್ಬೇಕು ಅಂತ ನನ್ಗೂನು ಗೊತ್ತಾಗ್ತಾ ಇಲ್ಲ ಚಿನ್ನು. ಗೌರಿ ಆಲೆ ಬರಾಕತ್ತಾಳ ಅಂತೀಯ. ಅವ್ರು ಬಂದಾಗ ನೀನ್ ಇಲ್ಲಿದ್ರೆ ಸುಮ್ನೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಈಗ ನೀನು ಮನೆಯಿಂದ ಹೋಗ್ಬಿಡು, ಎಲ್ಲಾದ್ರೂ ಇರು. ಆಮೇಲೆ ಸಿಚುವೇಶನ್ ನೋಡಿ ಎಲ್ಲಾನು ನಾನು ಹೇಳ್ತೀನಿ. ಆಮೇಲೆ ಎಲ್ಲಾನು ನಾರ್ಮಲ್ ಆದ್ಮೇಲೆ ನಿನ್ನ ಫೋನ್ ಮಾಡ್ತೀನಿ, ಆಗ ಬರುವಂತೆ ಮನೆಗ. ಆದ್ರೆ ಈಗ ಮಾತ್ರ ಇರ್ಬೇಡ. ಈಗ ಮನೆ ಬಿಟ್ಟು ಹೋಗ್ಬಿಡು ಚಿನ್ನು. ಶಿವು, ಏನ್ ಹೇಳ್ತಾ ಇದ್ದೀರಾ ನೀವು? ನಾನ್ ಮನೆ ಬಿಟ್ಟು ಹೋಗ್ಲಾ? ಶಿವು, ನೀವ್ ಮಾಡ್ತಾ ಇರೋದು ಸರಿ ಇಲ್ಲ ಶಿವು. ಇಲ್ಲ ಚಿನ್ನು, ನಾ ಮಾಡ್ತಾ ಇರೋದು ಸರಿನೇ ಇದೆ. ನಿನ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಾನೇನು ನಿನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಿಲ್ಲ. ನನ್ಗೆ ನೀನು ಸಹ ಬೇಕು. ಈಗಂದ ನಮ್ಮ ಮನೆ ಬಿಟ್ಟು ಹೋಗಿರು. ಆಮೇಲೆ ಮನೇಲಿ ಸಿಚುವೇಶನ್ ಹೆಂಗಿರುತ್ತೆ ನೋಡಿ ನೀನ್ ಕರ್ಸ್ಕೊತೀನಿ. ನಮ್ಮಿಬ್ರು ವಿಷಯ ನಾನು ಒಬ್ನೇ ಹೇಳ್ತೀನಿ, ಸುಮ್ನೆ ಯಾಕ್ಬೇಕು? ಮತ್ತೆ ನೀನು ಇಲ್ಲೇ ಇದ್ರ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಚಿನ್ನು. ಅದ್ರ ಸಲುವಾಗಿ ಹೇಳ್ತಾ ಇರೋದು ಚಿನ್ನು, ಪ್ಲೀಸ್ ಅರ್ಥ ಮಾಡ್ಕೊ. ಶಿವು, ಹಾಗಾದ್ರೆ ನಾನು ಮನೆ ಬಿಟ್ಟು ಹೋಗ್ಬೇಕಾ ಈಗ? ಪ್ಲೀಸ್ ಚಿನ್ನು, ಅರ್ಥ ಮಾಡ್ಕೊ. ವಾಪಸ್ ನಾನೇನ್ ಕರ್ಸ್ಕೊತೀನಿ. ನಾನೇ ಎಲ್ಲಾನು ಗೌರಿಗೆ ಹೇಳ್ತೀನಿ. ಆಮೇಲೆ ಅವ್ರನ್ನೆಲ್ಲರನ್ನೂ ಒಪ್ಸಿ ನಾನೇ ನೀನ್ ಬಂದ್ ಕರ್ಕೊಂಡ್ ಹೋಗ್ತೀನಿ. ಅಲ್ಲಿವರೆಗೂ ನೀನ್ ನಿಮ್ ಮನೆಗ್ ಹೋಗ್ಬಿಡು ಚಿನ್ನು. ಹೌದಾ ಶಿವು, ನೀವು ನಿಜವಾಗ್ಲೂ ಬರ್ತೀರಾ ತಾನೇ ನನ್ ಕರ್ಕೊಂಡು ಹೋಗೋಕೆ? ಆ ಚಿನ್ನು, ನಿಜವಾಗ್ಲೂ ಬರ್ತೀನಿ. ನನಗೂ ನಿನ್ ಬಿಟ್ಟಿರೋದ್ ಆಗೋದಿಲ್ಲ. ಗೌರಿಗೆ ಎಲ್ಲ ವಿಷಯ ಹೇಳಿ ನಿನ್ನ ವಾಪಸ್ ಕರ್ಕೊಂಡ್ ಬರ್ತೀನಿ. ಆಮೇಲೆ ಮನೆಯವ್ರನ್ನೆಲ್ಲರನ್ನೂ ಒಪ್ಸಿ ಮದ್ವೆ ಆಗ್ತೀನಿ. ಈಗ ಹೋಗ್ಬಿಡು ಚಿನ್ನು. ಹಾಗಂತೀಯ ಶಿವು? ಸರಿ ಶಿವು, ಹಾಗಾದ್ರೆ ಹೋಗ್ತೀನಿ ನಾನು. ಅದು ನಮ್ಮ ಮನೆ ಇತ್ತಲ್ಲ, ಅಲ್ಲೇ ಇರ್ತೀನಿ ನೋಡು ಶಿವು. ಅಲ್ಲಿಗೆ ಬಂದ್ಬಿಡಿ ಆಮೇಲೆ. ಸರಿ ಚಿನ್ನು. ಅಮ್ಮ ಸರೋಜಕ್ಕನ್ ಮನೆಗ್ ಹೋಗ್ಯಾಳ ಅನ್ಸುತ್ತಾ, ಈಗ್ಲೇ ಹೋಗ್ಬಿಡು. ಆಮೇಲೆ ನಾನು ಕೇಳಿದ್ರೆ ನಾನು ಎಲ್ಲಿಗೆ ಹೋಗಿರೋ ಗೊತ್ತಿಲ್ಲ ಅಂತೀನಿ. ಆಮೇಲೆ ಗೌರಿ ಅವ್ರು ಬಂದ್ಮೇಲೆ ಏನಾದ್ರೂ ಮ್ಯಾನೇಜ್ ಮಾಡ್ತೀನಿ. ಈಗ ಹೋಗ್ಬಿಡು ಚಿನ್ನು. ಸರಿ ಶಿವು. ಅಯ್ಯೋ ಗೌರಿ ಅಪ್ಪ ಅಮ್ಮನು ಎಲ್ರು ಬರ್ತಾ ಇದ್ದಾರಂತೆ. ಗೌರಿ ಒಬ್ಳೆ ಬಂದಿದ್ರ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡ್ತಿದ್ದೆ. ಆದ್ರೆ ಅವ್ರ ಅಪ್ಪ ಅಮ್ಮನು ಬರ್ತಾ ಇದ್ದಾರಂತೆ. ಏನ್ ಮಾಡ್ಲಿ ನಾನು? ಫಸ್ಟ್ ಗೌರಿಗ ಎಲ್ಲ ನೀವ್ ಹೇಳ್ಬಿಡ್ತೀನಿ. ಆಮೇಲೆ ಗೌರಿ ಒಪ್ಪಿದ್ರೆ, ಗೌರಿ ಪ್ಲೀಸ್ ನಿಮ್ಮ ಅಪ್ಪ ಅಮ್ಮನು ಒಪ್ಸ್ಬಿಡು ಅಂತಂದು ಗೌರಿಗೆ ಹೇಳ್ಬಿಟ್ರಾಯ್ತು.